ಊರಾಗ ನಾನು ಸೈಲೆಂಟ್ ಮಾಡಿ ಹೋದಿ ವೈಲೆಂಟ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ST ಎಡಿಟ್ ಎಂಪಾರ್ಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಒಂದು ಎಡಿಟಿಂಗ್ ಮಾಡಿದ್ದೀನಿ, ಅದು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ. ಹಾಗೆ ನಾನು ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರ್ತದಂತ ಸೌಂಡನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ, ಇನ್ನು ಮುಂದೆ ಎಲ್ಲ ಸೌಂಡು ಮ್ಯೂಟ್ ಕೊಟ್ಟಿರ್ತೀನಿ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅದಕ್ಕೋಸ್ಕರ. ಸೊ ಇವಾಗ ಈ ಒಂದು ವಿಡಿಯೋಗೆ ನಿಮ್ಮ ಫೋಟೋ, ಜಸ್ಟ್ ಒಂದು ಫೋಟೋ ಹಾಕ್ಕೊಂಡು ಎಡಿಟಿಂಗ್ನ ಮಾಡ್ಕೊಳ್ಬೋದು. ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ಈ ಒಂದು ವಿಡಿಯೋದ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಲಿಂಕು ಇಂಪೋರ್ಟ್ ಆಗುತ್ತೆ. ಸ್ವಲ್ಪ ವಿಡಿಯೋನ ಎಂಡ್ವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಅಲರ್ಟ್ ಮಿಷನ್ ಓಪನ್ ಆಯಿತು. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಲ್ಲ ನ್ಯೂ ಪ್ರಾಜೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಲಿರಿಕ್ಸ್ ಇರುತ್ತೆ, ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಅಲರ್ಟ್ ಮಿಷನ್ ಲೋಗೋ ಇರುತ್ತೆ. ಸೊ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬ್ಯಾಕ್ಗ್ರೌಂಡು ರಿಮೂವ್ ಆಗಿರುವಂಥ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಥರ. ಸೊ ನೋಡಿ ಫ್ರೆಂಡ್ಸ್, ಇದೇ ಥರ. ಸೊ ನೀವು ಇದೇ ಥರ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಅದು ಹೇಗೆ ಅಂತ ಒಂದು ಸಲ ನಿಮಗೆ ಸ್ವಲ್ಪ ಜಸ್ಟ್ ಒಂದು ಇಮೇಜ್ ಅಂದರೆ ಸ್ವಲ್ಪ ತೋರಿಸ್ಕೊಡ್ತೀನಿ ಬನ್ನಿ, ಡೆಮೋ ಥರ. ಸೊ ಇಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡ್ನ ಇಟ್ಕೊಂಡಿರ್ತೀನಿ ಮೊದಲನೇದಾಗಿ. ಸೊ ಈ ಥರ ಇಟ್ಕೊಂಡು ಇದಕ್ಕೆ ಎಫೆಕ್ಟ್ನ ಸರ್ಚ್ ಮಾಡ್ತೀನಿ. ಆ ಎಫೆಕ್ಟು ಮೊದಲನೇದಾಗಿರುತ್ತೆ. ಇಲ್ಲಿ ನೋಡಿ ಕ್ರೋಮ್ ಕೀ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಬ್ಲಾಕ್ ಇಟ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟು ತೋರಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಾಗಲ್ಲ ಅಂತೇಳಿ. ಸೊ ಈ ಥರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ತೊಗೊತೀನಿ. ಸೊ ಇಷ್ಟೇ ಇರುತ್ತೆ. ಸೊ ನೀವು ಒಂದೊಂದಾಗಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿರಲ್ಲ, ಈ ಥರ ಇರುತ್ತೆ. ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಈಸಿಯಾಗಿ ಕ್ರಿಯೇಟ್ನ ಆಗುತ್ತೆ. ನಿಮಗೆ ಸ್ವಲ್ಪ ವೀಡಿಯೋನ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಒಂದೊಂದಾಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ವೀಡಿಯೋನ ಮಾಡ್ಕೋಬೇಕು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರು ಲಿಂಕು ಓಪನ್ ಆಗ್ತಾಯಿಲ್ಲ ಅಣ್ಣ ಅಂತ ಹೇಳ್ತೀರಾ. ಸೊ ಯಾರಿಗಾದರೂ ನೀವು ವಾಟ್ಸಪ್ನಲ್ಲಿ, ಇದು ಯೂಟ್ಯೂಬಲ್ಲಿ ನಿಮಗೆ ಓಪನ್ ಆಗೋಲ್ಲ. ಸೊ ಯಾರಿಗಾದರೂ ವಾಟ್ಸಪ್ಪಲ್ಲಿ ನೀವು ಪರ್ಸನಲಾಗಿ ಹಾಕ್ಕೊಂಡು ಅಲ್ಲಿಂದ ಓಪನ್ ಮಾಡಬೇಕು. ಸೊ ನಾನು ಇಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರಪ್ಪ ಅಂತ. ಇಲ್ಲಿ ನೋಟ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ನೋಡಿ. ಆ ಒಂದು ಲಿಂಕ್ನ ಯೂಟ್ಯೂಬಲ್ಲಿ ಕಾಪಿ ಮಾಡ್ಕೊಬಂದು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಓಪನ್ ಮಾಡ್ಕೊತೀನಿ ನೋಡಿ. ಸೊ ನೋಡಿ, ಓಪನ್ ಆಯಿತು. ಸೊ ಈ ಥರ ಓಪನ್ ಆಗುತ್ತೆ. ಸ್ವಲ್ಪ ಟ್ರೈ ಮಾಡ್ಬೇಕಷ್ಟೇ. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ವಾಟ್ಸಪ್ನ ಇಲ್ಲಿ ಏನಪ್ಪ ಅಂದರೆ ಕೈಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲರ್ಟ್ ಮೆಷಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ನ ನೀವು ಇಲ್ಲಿ ಕೊಟ್ಟಿರ್ತಾರೆ ಓಪನ್ ಬೈ ಡೀಟೇಲ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಲ್ಲ ಥರದ ಲಿಂಕ್ ಇರುತ್ತಲ್ಲ, ಈ ಲಿಂಕ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಒತ್ತಿಸ್ಬೇಕು. ಆವಾಗ ನಿಮಗೆ ಎಲ್ಲ ಕರೆಕ್ಟಾಗಿ ಓಪನ್ ಆಗುತ್ತೆ ವಿಡಿಯೋ. ಸೊ ಫ್ರೆಂಡ್ಸ್, ಇವಾಗ ವಿಡಿಯೋನ ಡೌನ್ಲೋಡ್ನ ಹಾಕೊಳ್ಳೋಣ. ದಯವಿಟ್ಟು ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.